Dr. Manish Bishnoi sir for recognizing the hard efforts of Vidushi Diksha. ಕಂಗ್ರ್ಯಾಚುಲೇಷನ್ಸ್ ದೀಕ್ಷಾ ಅವರಿಗೆ ಮತ್ತೊಮ್ಮೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಿರಬಹುದು. ದೀಕ್ಷಾಳ ಕಾಲು ಸ್ವಲ್ಪ ಬಾತ್ಕೊಂಡಿತ್ತು, ಬ್ಯಾಂಡೇಜ್ ಕಟ್ಕೊಂಡೇ ನೃತ್ಯ ನಡೀತಾ ಇತ್ತು. ಪ್ರತಿದಿನ ಅನ್ನುವಂತೆ ಅಲ್ಲಿಗೆ ಬಂದು ಆಕೆಗೆ ಶುಶ್ರೂಷೆಯನ್ನು ನೀಡಿದಂಥ ಡಾಕ್ಟರ್ ರೇಷ್ಮಾ ಅವರು ಇಲ್ಲಿದ್ದಾರೆ. ಅವರು ಸಹಿತ ವೇದಿಕೆಗೆ ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಇನ್ನು ಆವಾಗ 1-1/4 ಗಂಟೆ ಕಲಾಮಂಡಲದಲ್ಲಿ ಸಂಗೀತ ಪಾಠವನ್ನು ಹೇಳ್ಕೊಡ್ತಾ ಇರುವಂಥ ಹಿರಿಯ ಗಾಯಕಿ ವಿದುಷಿ ಉಷಾ ಹೆಬ್ಬಾರ್ ಮೇಡಮ್ ಅವರು ವೇದಿಕೆಯಲ್ಲೇ ಇದ್ದಾರೆ. ಅವರಿಗೂ ಮೇಡಮ್ ಅವರು ಡಾಕ್ಟರ್ ಶಂಕರ್ ಸರ್ ಹೂಗುಚ್ಛವನ್ನು ನೀಡಿ ಅಭಿನಂದಿಸಬೇಕು. ಇನ್ನು ರಾಮಚಂದ್ರ ಪಾಟ್ಕರ್ ಸರ್ ಅವರೆಲ್ಲ ಇದ್ರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮಗೆ ಗೊತ್ತಿತ್ತು ಈ ಥರ ಸೌಂಡ್ ಬರುತ್ತೆ ಅವ್ರ ಹೆಸರು ಹೇಳಿದಾಗ ಅಂತ. ಅವ್ರು ಹೇಳಿದ್ರು ನಮ್ಮ ಹೆಸರು ಕರೀರಿ, ನಾವು ಬರಲ್ಲ, ನಾವು ಬಂದರೂ ನಮಗೇನು ಕೊಡಬೇಡಿ ಅಂತ ಎಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ಇಲ್ಲಿಯ ಮುಖ್ಯಸ್ಥರು ಅಸಿಸ್ಟೆಂಟ್ ಡೈರೆಕ್ಟರ್ ಡಾಕ್ಟರ್ ರೋಷನ್, ಕೊನೆಯದಾಗಿ ಡಾಕ್ಟರ್ ರೋಷನ್ ಶೆಟ್ಟಿ ಅವರು ವೇದಿಕೆಯಲ್ಲೇ ಇದ್ದಾರೆ. ಸಹಾಯಕ ನಿರ್ದೇಶಕರು, ಯೋಜನೆ ಕ್ರೀಡಾ ಇಲಾಖೆ. ಇಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದವರು ಇವರೇ. ಈ ವೇದಿಕೆ ಹೇಗೆ ಸೆಟಪ್ ಆಗಬೇಕು, ಫಸ್ಟ್ ಟು ಲಾಸ್ಟ್ ಎಲ್ಲ ನಿಂತು ನೋಡ್ಕೊಂಡವರು. ಥ್ಯಾಂಕ್ ಯು ಶಂಕರ್ ಸರ್, ದಯವಿಟ್ಟು ಕೂತ್ಕೊಳ್ಳಿ. ಇದೀಗ ವಿದ್ವಾನ್ ಯಶವಂತ್ ಅವರು, ನಿಮಗೂ ಗೊತ್ತಿಲ್ಲ, 24 ಗಂಟೆ ಹಾಡಿದ್ದಾರೆ, 240+ ಗೀತೆಗಳನ್ನು ಹಾಡಿದ್ದಾರೆ. SP ಬಾಲಸುಬ್ರಹ್ಮಣ್ಯಂ ಅವರ ಗೀತೆಗಳನ್ನೇ ಹಾಡಿದ್ದಾರೆ ಮತ್ತು ಕನ್ನಡ ಗೀತೆಗಳನ್ನೇ ಹಾಡಿದ್ದಾರೆ. ಅದು ಅವರು ವಿಶೇಷತೆ. ಇನ್ನು ಸಂಪೂರ್ಣ ಚಿತ್ರೀಕರಣದ ವ್ಯವಸ್ಥಾಪಕರು. ಹೇಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ತುಂಬ ಓವರ್ವೆಲ್ಮ್ ಆಗಿದ್ದೀನಿ, ಮಾತು ಬರ್ತಾ ಇಲ್ಲ. ಥ್ಯಾಂಕ್ಸ್ ಎವ್ರಿ ಒನ್, ಸಾರಿ ಫಾರ್ ಯುವರ್ ಸಪೋರ್ಟ್. ನಮ್ಮ ದೈವಗಳು, ದೇವರುಗಳು ಅವ್ರ ಸಪೋರ್ಟ್ ಇಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ. ಆದರೆ ಥ್ಯಾಂಕ್ಸ್ ದೀಕ್ಷಾ, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ನಾನು ದೀಕ್ಷಾ ತಂದೆ ತಾಯಿ ಅವರಲ್ಲಿ ಕೇಳಿದೆ, ಯಾರಾದರೂ ಒಬ್ಬರು ಮಾತಾಡ್ತೀರಾ ಅಂತ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಪಡೆದ ಇವತ್ತಿನ ಈ ಸಂದರ್ಭದಲ್ಲಿ ರತ್ನ ಸಂಜೀವ ಕಲಾಮಂಡಳ ಮಣಿಪಾಲ, ಹಾಗೆ ಅದೇ ವೇದಿಕೆ ಮೇಲಿರುವ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಇವತ್ತು ಕೂಡ ಮಾಡಲ್ಪಟ್ಟ ಮನೀಶ್ ಸಾಹೇಬ್ ದೀಕ್ಷರ್ ಅವರೇ, ರಾಹುಲ್ ಅವರೇ, ರಘುಪತಿ ಭಟ್ರೆ, ಯಶವಂತ್ ಅವರೇ, ಈ ಎಲ್ಲ ಇದನ್ನು ಸಂಘಟನೆ ಮಾಡಿ ಒಂದು ಒಳ್ಳೆ ಕಾಯಕಲ್ಪ ಕೊಟ್ಟ ಮಹೇಶ್ ಠಾಕೂರ್ ಅವರೇ, ಎಲ್ಲ ವೇದಿಕೆ ಮೇಲೆ ಶ್ರೀಮತಿ ಶಾಲಿನಿ ಶಂಕರ್ ಅವರೇ, ಗೀತಾಂಜಲಿ ಮೇಡಮ್ ಅವರೇ, ಹೆಬ್ಬಾರ್ ಅವರೇ, ರೋಷನ್, ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇನಾದ ಎಲ್ಲ ಅವಳ ಅಭಿಮಾನಿಗಳಂದರೂ ಪರವಾಗಿಲ್ಲ. ಯಾಕಂದರೆ ನನಗೆ ಭಟ್ರು ಹೇಳಿದರು, ಸರ್ ಒಂದು ಯಾವುದೋ ಒಬ್ಬರು ಬರ್ತಾರೆ ಅಂತ ಹೇಳಿದರು. ನಾನು ಗೇಟ್ನಲ್ಲಿ ಬರ್ಲಿಕ್ಕೆ ಹೇಳಿದೆ, ಭಟ್ರು ಹೇಳಿದ್ದು, ನಾನು ಏನೂ ಮಾತಾಡಿಲ್ಲ, ಅವರು ಹಿಂಗೆ ಮಾಡ್ತೀನಿ ಅಂತ ಹೇಳಿದರು. 1 ಲಕ್ಷ ಚೆಕ್ ಕೊಟ್ಟೆ. ಮತ್ತೊಮ್ಮೆ ನಾನು ಭಟ್ರು ಹೇಳಿದರು, ಸ್ವಲ್ಪ ಬಂದು ನೋಡಿ ಅದನ್ನು ಅಂತ. ಖಂಡಿತ ನೋಡಿದ ಮೇಲೆ ನನಗೆ ಶಾಕ್ ಆಯಿತು. ನಾನು ಸಾಧಾರಣವಾಗಿ ಯಾವುದಕ್ಕೂ ಹೋಗೋದಿಲ್ಲ, ಹೋದ್ಮೇಲೆ ನನಗೆ ನೋಡಿ ಆ ಹುಡುಗಿ ಮಾಡೋದು ನೋಡಿ ಭಾಳ ನನಗೆ ಬೇಜಾರಾಯಿತು. ಯಾಕಂದರೆ ಒಂದು ಬಡ ಹೆಣ್ಮಗಳು ಇಷ್ಟೆಲ್ಲ ಮಾಡ್ತಾಳೆ, 9 ದಿವಸ 216 ಗಂಟೆ, ಅದು ಮತ್ತು ಅದ್ರ ಮ್ಯಾಗ ವಾಚ್ ಆ್ಯಂಡ್ ವಾರ್ಡ್ ಇರ್ತದೆ, ಎಲ್ಲರೂ ಬಂದು ಹೋಗೋದು ನೋಡೋದು, 170 ತಾಸು ಮಾಡಿ. ನಾವೇನು ಅವರಿಗೆ ಕಾಂಪಿಟೇಷನ್ ಅಲ್ಲ, ಯಾಕಂದರೆ ಈ ಹುಡುಗಿ ಮಾಡಿದಾಳೆ ನಮ್ಮ ಜಿ ಶಂಕರ್ PU ಕಾಲೇಜ್ನ ಅವಳು ಎಕ್ಸ್ ಸ್ಟೂಡೆಂಟು. ನಮಗೊಂದು ಅಭಿಮಾನ ಇದೆ, ನಮ್ಮೆಲ್ಲ ಸ್ಟಾಫ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ, ಅವರೆಲ್ಲರ ಸಹಕಾರ ಇವತ್ತಿದೆ. ಯಾಕಂದರೆ ನಮಗೊಂದು ಅಭಿಮಾನ, ನಮ್ಮ ಹುಡುಗಿಯಪ್ಪ, ನಾವೆಲ್ಲ ಅವಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಮಾಡಿದ್ದೀವಿ. ರಾಹುಲ್ ಅಂತೂ ಭಟ್ರು ನಮ್ಮ ಟ್ರಸ್ಟ್, ಅವಳು ಏನು ಹೇಳ್ತಾಳೋ ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ, ಈಗಾಗಲೇ ಭಟ್ರು ಹೇಳಿದ್ದಾರೆ. ಹಾಗೆ ನಮ್ಮ ಉಚ್ಚಿಲ ದಸರಾದಲ್ಲಿ ಕೂಡ ಅವಳಿಗೊಂದು ಸನ್ಮಾನವನ್ನು ನಾನು ಮಾಡ್ತೇನೆ. ನನಗೆ ಅವಳ ಬಗ್ಗೆ ಭಾಳ ಖುಷಿ ಇದೆ.
ಸಾಧಾರಣಕ್ಕೆ ನಾನು ಬರೋದಿಲ್ಲ, ನಾನು ಒಪ್ಪೋದೂ ಇಲ್ಲ. ಅದನ್ನು ನೋಡಿದ ಮೇಲೆ ನನಗೆ ಭಾಳ ಖುಷಿ ಇದೆ. ಖಂಡಿತ ಅವಳು ಒಂದು ಒಳ್ಳೆ ಇದಕ್ಕೆ ಹೋಗ್ತಾಳು. ಅವಳಿಗೆ ಯಾವ ಇದರಲ್ಲಿ ಏನು ತೊಂದರೆ ಆಗ್ತದೆ ಖಂಡಿತ ದೀಕ್ಷಾಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಡಾಕ್ಟರ್ ಜಿ ಶಂಕರ್ ಸರ್. ಇನ್ನು ಒಬ್ಬರಿಗೆ ರೆಕಗ್ನಿಷನ್ ಕೊಡೋದು ಬಾಕಿ ಇದೆ. 9 ದಿನಗಳ ಕಾಲ ನಿರಂತರವಾಗಿ ಹಗಲು ಶಂಕರನ ಬಂದ ಮೇಲೆ ಇತ್ತು ನಾನು ಇವತ್ತಿನ ಈ ಸಹಸ್ರಾರು ಮಂದಿಯ ಒಂದು ಪರಿಪೂರ್ಣತೆ ಏನಿದೆ ಕಾಣ್ತಾ ಇದ್ದೇವೆ. ಇದಕ್ಕೆ ಸಂತೋಷಕ್ಕೆ ಪಾರವೇ ಇಲ್ಲ. ಒಂದೆಂತ ಹೌದು ದೀಕ್ಷಾ 200